ನಮಸ್ಕಾರ. ಇದು 3ನೇ ಬ್ಯಾಚ್ ಟ್ರೈನಿಂಗ್ ಅಲ್ಲ, ನಮಗೆಲ್ಲರಿಗೂ ಸ್ವಾಗತ ಮಾಡ್ತಾ ಈ SIR ಟ್ರೈನಿಂಗನ್ನು ನಮ್ಮ ಪಕ್ಷ ಬಹಳಷ್ಟು ಸೀರಿಯಸ್ ಆಗಿ ತಗೊಂಡು ಅವ್ರಿಗೆ ಮಾಡಿಸ್ಕೊಂಡು ಸ್ವಲ್ಪ ಪೇನ್ ಇದೆ. ಆದರೂ ಕೂಡ SIR ಬಗ್ಗೆ ನಮ್ಮ ಪಕ್ಷ, ನಾವು ಪ್ರಜಾಪ್ರಭುತ್ವ ಬದುಕಬೇಕು ಅಂತಂದರೆ ಈ SIRನಲ್ಲಿ ನಾವು ಬಹಳಷ್ಟು ಇಂಟ್ರೆಸ್ಟ್ ತಗೊಳ್ಳೇಬೇಕು. ನಮ್ಮ ಕರೆ ಇಲ್ಲವೇ ಇಲ್ಲ. ಇದನ್ನು ಬಹಳಷ್ಟು ಮುತುವರ್ಜಿ ವಹಿಸಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ನಮ್ಮ ರಾಜ್ಯದವರು ಜಿಲ್ಲೆಯಾದ್ಯಂತ ಕಳಿಸ್ತಾ ಇದ್ದಾರೆ. ಇನ್ನೂ ನಮಗೆ ಅವಕಾಶ ಇದೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ. ಸಂಘಟನಾ ಚತುರರು ಪಕ್ಷದ ಸಂಘಟನೆಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಂಥ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಇದ್ದಾರೆ. ನಾವು ನೀವೆಲ್ಲರೂ ಕೂಡ, ನಾನು ಕೂಡ ಒಬ್ಬ ಪಕ್ಷದ ಕಾರ್ಯಕರ್ತೆಯಾಗಿ ಈ SIR ಟ್ರೈನಿಂಗ್ನಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೇನೆ. ಈ ಥರ ಆಗುಹೋಗುಗಳನ್ನು, ಏನು ದುಷ್ಪರಿಣಾಮಗಳಿದ್ದಾವೆ, 2006ರಲ್ಲಿ ಆದಂಥ SIR ಪ್ರಕ್ರಿಯೆ ಏನು, ಅದಕ್ಕೆ ಮತ್ತು ಈಗ ನಡೀತಾ ಇರುವಂಥ 2026ರಲ್ಲಿ ನಡೀತಾ ಇರುವಂಥ SIRನ ರೂಪುರೇಷೆಗಳೇನು, ಯಾವ ರೀತಿ ಇದನ್ನು BJPಯವರು ನಮ್ಮ ಮೇಲೆ ಹೇರಿ ಓಟ್ ಚೋರಿಯನ್ನು ಮಾಡ್ತಾ ಇದ್ದಾರೆ. ಓಟ್ ಚೋರಿಗಿಂತ ಈಗ ಸೀಟ್ ಚೋರಿಗೂ ಬಂದಿದ್ದಾರೆ. ಅದನ್ನು ನೀವು ತಿಳ್ಕೊಳ್ಬೇಕು. ಇಲ್ಲ ಅಂತಂದರೆ ನಮಗೆ ನಿಮಗೆ ಉಳಿಗಾಲ ಇಲ್ಲ. ಅದಕ್ಕೋಸ್ಕರ ನಾನು ಮೈಕ್ ತಗೊಂಡೆ, ಮಾತಾಡೋಕ್ಕೂ ಬರೋದಿಲ್ಲ. ಬಟ್ ಒಂದೇ ನಾನು ಇದನ್ನು ತಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ, ತಿಳುವಳಿಕೆ ತಗೊಳ್ಳಿ. ಏನು BLAಗಳನ್ನ ನಮ್ಮ ಪಕ್ಷದಿಂದ ನಾವು ಗುರುತಿಸಿ ನಾವು ಈಗ BLAಗಳು ಮಾಡಿದ್ದೀವಿ, ನಿಮಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ನೀವು ಎಲ್ಲ BLAಗಳಿಗೆ ನಿಮ್ಮ ಬೂತ್ ಮಟ್ಟದ ತಿಳುವಳಿಕೆ ಹೇಳಿ, ಅವರು ಕಾಂಗ್ರೆಸ್ ಪಕ್ಷದ ವೋಟರ್ಗಳನ್ನು ಪಾಯಿಂಟ್ಔಟ್ ಮಾಡಿ ಕಟ್ ಮಾಡ್ತಾರೆ. ನಮಗೆ ಅಪೀಲ್ ಮಾಡೋಕ್ಕೂ ಕೂಡ ಟೈಮ್ ಸಿಗೋದಿಲ್ಲ. ಒಂದು ತಿಂಗಳು ಇಲೆಕ್ಷನ್ ಇದ್ದಾಗ, ಜನರಲ್ ಎಲೆಕ್ಷನ್ ಒಂದು ತಿಂಗಳು ಇದ್ದಾಗ, 28ಕ್ಕೆ ಏನಾದರೂ ನಮ್ಮ ಎಲೆಕ್ಷನ್ ಇದ್ದರೆ ಒಂದು ತಿಂಗಳು ಇದ್ದಾಗ ಅವರು ವೋಟರ್ ಲಿಸ್ಟನ್ನ ಪ್ರಕಟಣೆ ಮಾಡ್ತಾರೆ. ಒಂದು ತಿಂಗಳಿದ್ದಾಗ ಅವಾಗ ನಮ್ಗೆ ಹೇಳ್ತಾರೆ ಟ್ರಿಬ್ಯುನಲ್ಗೆ ಹೋಗಿ ಅಂತ ಹೇಳ್ತಾರೆ. ಟ್ರಿಬ್ಯುನಲ್ದವರು ಅಟೆಂಡ್ ಮಾಡೋದಿಲ್ಲ. ವೆಸ್ಟ್ ಬೆಂಗಾಲ್ನಲ್ಲಿ ಈ SIRನಿಂದಲೇ ಸುಮಾರು 82 ಲಕ್ಷ ಮತದಾರರು ವಂಚಿತರಾದರು. 27 ಲಕ್ಷ ಮತದಾರರು ಟ್ರಿಬ್ಯುನಲ್ಗೆ ಅಪ್ಲಿಕೇಶನ್, ಸ್ವತಃ ಅಪ್ಲಿಕೇಶನ್ ಕೊಟ್ಟರೂ ಕೂಡ ಹಿಯರಿಂಗ್ ಆಗಲಿಲ್ಲ. ಸೊ ಇದೊಂದು SIR ಅನ್ನುವಂಥ ಭೂತ ನಮ್ಮ ಮೇಲೆ ಜನಾಪ್ರಹಾರ ಆಗ್ತಾ ಇದೆ. ದಯಮಾಡಿ ಏನು ತಿಳುವಳಿಕೆ ಹೋಗ್ತಾ ಇದ್ದಾರೆ, ದಯಮಾಡಿ ತಿಳ್ಕೊಳ್ಳಿ. ಮತ್ತೆ ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ. ತಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ವಿನಂತಿ ಮಾಡ್ತೀನಿ. ಮತ್ತು ನನ್ನ ಕ್ಷೇತ್ರದ BLAಗಳು ಬಂದಿದ್ದೀರಲ್ಲ, ಎಷ್ಟು ಜನ ಇದ್ರು ನನ್ನ ಕ್ಷೇತ್ರದ ಕೈಗೆತ್ತಿ. ನೀವೆಲ್ಲರೂ ನಿಮ್ಮ ಹಕ್ಕನ್ನ ಮತ್ತು ನಮ್ಮ ಪಕ್ಷನ ಮತ್ತು ನಮ್ಮ ಪ್ರಜಾಪ್ರಭುತ್ವನ ಉಳಿಸ್ಬೇಕು ಅಂತಂದರೆ ನೀವೆಲ್ಲರೂ ಬಹಳ ಸೀರಿಯಸ್ ಆಗಿ ಕೆಲಸ ಮಾಡಬೇಕು. ಇದನ್ನ ಗಂಭೀರದಿಂದ ತಾವು ತಿಳ್ಕೊಳ್ಬೇಕು. ಧನ್ಯವಾದ.